ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಮತಾ ಮದೇಶ್. ಇವತ್ತು 2:30 ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಹೇರ್ ಎಲ್ಲ ಫಾಲ್ ಆಗ್ತಿದೆ, ಅದಕ್ಕೆ ಹೇರ್ ಕಟ್ ಮಾಡ್ಸೋಣ ಅಂತ ಪಾರ್ಲರ್ಗೆ ಹೋಗ್ತಾ ಇದ್ದೀನಿ. ಯಾವ ಕಟಿಂಗ್ ಮಾಡಿಸ್ತೀನಿ ಅಲ್ಲೇ ನೋಡೋಣ. ಫೈನಲಿ ಅಮ್ಮ ಮನೆಗೆ ಬಂದು ಪಾರ್ಲರಿಗೂ ಬಂದೆ. ಪಾರ್ಲರ್ ಇವರು ತುಂಬ ರೆಗ್ಯುಲರ್ ಪರಿಚಯ, ಅದಕ್ಕಾಗಿ ಬಂದಿದ್ದೀನಿ. ಪಾರ್ಲರ್ ಜಾಸ್ತಿ ಹೋಗೋದಿಲ್ಲ, ನಾನೇ ಎಲ್ಲ ಮಾಡ್ಕೊತೀನಿ ಮನೇಲೇ. ಹೇರ್ ಕಟ್ಟು ಕೂಡ ನಾನೇ ಮಾಡ್ಕೊತೀನಿ. ಇವನ್ ನಾನು ಮಾಡಿ ಬೇಜಾರಾಗಿತ್ತಲ್ಲ, ಅದಕ್ಕೆ ಈಗ ಅವ್ರ ಕೈಲಿ ಮಾಡ್ಸೋಣ ಪಾರ್ಲರಲ್ಲಿ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಐಬ್ರೋಸ್ ಕೂಡ ನಾನೇ ಮಾಡ್ಕೊತೀನಿ ಮನೇಲಿ. ಅದು ಇನ್ನೊಂದು ವೀಡಿಯೋದಲ್ಲಿ ಬೇಕಂದರೆ ಕಮೆಂಟ್ ಮಾಡಿ, ಅದೊಂದು ದಿನ ಶೇರ್ ಮಾಡ್ತೀನಿ ಯಾವ ಥರ ಮಾಡ್ಕೊತೀನಿ ಅಂತ. ಈಗ ಯಾವ ಕಟಿಂಗ್ ಮಾಡಿಸ್ತಾ ಇದ್ದೀನಿ ಅಂತಂದರೆ ಮೀಡಿಯಮ್ ಲೇಯರ್ ಕಟ್ ಮಾಡಿಸ್ತಾ ಇದ್ದೀನಿ. ಒಂದು ಸ್ಟ್ರೈಟ್ ಹೇರ್ ಇರೋದ್ರಿಂದ ಲೇಯರ್ ಕಟ್ಟೆ ತುಂಬ ಚೆನ್ನಾಗಿ ಕಾಣಿಸೋದು, ಅದಕ್ಕೆ ಲೇಯರ್ ಕಟ್ ಮಾಡಿಸ್ತಾ ಇದ್ದೀನಿ. ಅವರಿಗೆ ಪಾಪ ಹೆಲ್ತ್ ಅಪ್ಸೆಟ್ ಆಗಿದೆಯಂತೆ, ಅದಕ್ಕೆ ಫುಲ್ ಡಲ್ ಆಗಿದ್ದಾರೆ. ನಾನು ಅದೇನೇನೋ ಮಾತಾಡಿಸ್ತಾ ಇದ್ದೆ. ಅವರಿಗೆ ಹುಷಾರಿಲ್ಲದೆ ಇರೋ ಕಾರಣ ನನಗೆ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ. ಯಾರಾದ್ರು ಕೆಲಸದವ್ರಿದ್ರೆ ಬೇಕು ಅಂತ ಕೇಳ್ತಾಯಿದ್ರು, ಹಾಗೆ ಮಾತಾಡ್ತಾ ಇದ್ವು. ಈಗ ಕಟ್ಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಹೆಂಗೆ ಬರುತ್ತೆ ಫೈನಲ್ ಲುಕ್ಕು ನೀವೇ ನೋಡಿ. ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಪಕ್ಕದಲ್ಲಿರೋ ಹಾಲನ್ನು ಬೆಲ್ಲೈಕನ್ನ ಒತ್ತಿದ್ರೆ ನಾನು ಫ್ಯೂಚರಲ್ಲಿ ಯಾವುದೇ ವೀಡಿಯೋಸ್ ಮಾಡಿದ್ರು ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗಾಗಿ ನೋಡಿ ಯಾವ ಥರ ಮಾಡ್ತಾಯಿದ್ದಾರೆ ಅಂತ. ನನಗೆ ಈ ಕಟಿಂಗ್ ಚೆನ್ನಾಗಿ ಕಾಣಿಸ್ತಿದೆಯಾ ಇಲ್ವಾ ಅಂತ ನಿಮ್ಮ ಕಮೆಂಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಕಮೆಂಟ್ ಮಾಡಿ. ಕಟ್ಟಿಂಗು ಆಗಿದೆ, ಸೆಟ್ಟಿಂಗ್ ಕೂಡ ಮಾಡಿದ್ದಾರೆ. ನೋಡಿ ಫೈನಲ್ಲಾಗಿ ಹೆಂಗೆ ಕಾಣಿಸ್ತಿದೆ ಅಂತ. ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನನ್ನ ಸಿಲ್ಕಿ ಹೇರ್ಗೆ ಈ ಕಟ್ಟಿಂಗು? ಚೆನ್ನಾಗಿದ್ದರೆ ಪ್ಲೀಸ್ ಏನು ಮಾಡಬೇಕು ಹೇಳಿ, ಒಂದು ಲೈಕ್ ಮಾಡಬೇಕು, ಹಾಗೆ ಕಮೆಂಟ್ ಮಾಡಿ ಹೇಗೆ ಕಾಣಿಸ್ತಿದೆ ಅಂತ. ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದಂತೂ ಮರೆಯೋಕ್ಕೆ ಹೋಗಬೇಡಿ. ಈ ಕಟಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ಮತ್ತೆ ಅಮ್ಮನ ಮನೆಯಿಂದ ಅಪ್ಪನ ಜೊತೆ ಗಾಡೀಲಿ ನಾನು ಊರಿಗೆ ಹೊರಟಿದ್ದೆ. ಈಗ ಅಮ್ಮನ ಮನೆಯಿಂದ ಏರ್ ಕಟ್ ಮಾಡಿಸ್ಕೊಂಡು ಅಮ್ಮನ ಮನೆಗೆ ಹೋಗಿದ್ದೆ. ಏರ್ ಕಟ್ ಮಾಡಿಸ್ಕೊಂಡು ಪಾರ್ಲರಲ್ಲಿ ಡ್ಯಾಡಿ ಜೊತೆ ಬಂದಾಯಿತು. ಈಗ ಸಂಜೆ 5 ಗಂಟೆ ಆಗಿರೋದ್ರಿಂದ ಟೀ ಕುಡಿಯೋಕ್ಕೆ ನೆನಪಾಗ್ತಿದೆ. ಸೊ ನಮ್ಮ ಮನೆಯವರು ಟೀ ಕುಡಿಯೋಕ್ಕೆ ಬರ್ತೀನಿ ಅಂತಂದರು. ಟೀ ಮಾಡೋಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ. ಟೀ ಈ ಚಳಿಲಿ ಬಿಸಿ ಬಿಸಿ ಬೋಂಡ ಇಲ್ಲಾಂದರೆ ಟೀ ಕುಡಿಬೇಕು ಅಂತ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ ನನ್ನ ಜೊತೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಿಸಿ ಬಿಸಿ ಟೀ ಕೂಡ ರೆಡಿ ಆಗ್ತಿದೆ, ಕುಡಿಯೋಕ್ಕೆ ನಾನು ಕೂಡ ರೆಡಿಯಾಗಿದ್ದೀನಿ. ನನಗೆ ಟೀ ಅಂದರೆ ತುಂಬ ಇಷ್ಟ. ನಾನು ನಮ್ಮಮ್ಮನಿಂದ ಕಲ್ತ್ಕೊಂಡಿದ್ದು. ಒಂದು ಏರ್ ಕಟ್ಟು ಹೇಗಿದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ನಂಗೆ ಚೆನ್ನಾಗಿ ಕಾಣಿಸಿದೆಯಾ ಇಲ್ವಾ ಅಂತ ಒಂದು ಕಾಮೆಂಟ್ ಮಾಡಿ. ನೋಡಿ ನನ್ನ ಹೇರ್ ಸ್ಟೈಲು ಇಲ್ಲಿ ಸ್ವಲ್ಪ ಕತ್ಲೆ ಇರೋದ್ರಿಂದ ಕಾಣಿಸ್ತಿದೆ. ನೋಡಿ ಇಷ್ಟು ಶಾರ್ಟ್ ಮಾಡಿಸ್ಬಿಟ್ಟಿದ್ದೀನಿ. ಬೆಳಕಿಲ್ಲದೆ ಇರೋದ್ರಿಂದ ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ. ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನನಗೆ ಕಟ್ಟಿಂಗು? ನಾನು ಸ್ವಲ್ಪ ಸೋನೆ ಬರ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಲನ್ನು ಬೆಟರ್ ನೋಡ್ತಿ. ಫ್ಯೂಚರಲ್ಲಿ ಯಾವುದೇ ವಿಡಿಯೋ ಮಾಡಿದ್ರು ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಹಾಗಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಟೀ ರೆಡಿ ಆಯಿತು, ಕುಡಿತಾ ಇದ್ದೀನಿ. ಈಗ ಮಳೆ ಬರ್ತಾ ಇರೋದಕ್ಕೆ ನನಗೊಂದು ಸಾಂಗ್ ಬರ್ತಾಯಿದೆ ಬಾಯಲ್ಲಿ, ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಮಳೆಯಲಿ ಜೊತೆಯಲಿ ದಿನವಿಡೀ ನೆನೆಯಲು ತುಂಬ ಕುತೂಹಲ, ಓ ತುಂಬ ಕುತೂಹಲ. ನನ್ನ ವಾಯ್ಸ್ ಹೆಂಗಿದೆ ಕಮೆಂಟ್ ಮಾಡಿ. ನಂಗೆ ಯಾವ್ದಾದ್ರು ಸಿಚುವೇಶನಲ್ಲಿದ್ದಾಗ ಒಂದೊಂದು ಸಾಂಗು ಬಾಯಲ್ಲಿ ಬರ್ತಾ ಇರುತ್ತೆ. ಅದು ಸಿಚುವೇಶನ್ಗೆ ತಕ್ಕಾಗಿ, ಅದೇನಕ್ಕೆ ಅಂತ ಗೊತ್ತಿಲ್ಲ, ಈಗಿಂದ ಅಂತಲ್ಲ ಮೊದಲಿಂದನೂ ಅಷ್ಟೇ. ಈಗ ನಮ್ಮನೆ ಹತ್ರ ಮಳೆ ಬರ್ತಾ ಇದೆ, ಸೊ ಅದಕ್ಕೆ ಈ ಚಳಿಗೆ ಸಾಂಗ್ ಮಳೆ ಬರ್ತಿತ್ತಲ್ಲ, ಅದಕ್ಕೋಸ್ಕರ ಈ ಸಾಂಗ್ ಬರ್ತು ಬಾಯಲ್ಲಿ, ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ.